ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಕ್ಸ್ ಕನ್ನಡ. ಇವತ್ತಿನ ನನಗೆ ಸ್ವಾಗತ. ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಮ್ಮ ಅಮ್ಮ ದಿಢೀರ್ ಟೊಮೆಟೊ ಬಾತ್ ಮಾಡ್ತಾರೆ, ಅದು ಹೇಗೆ ನೋಡ್ಕೊಬೋಣ ಬನ್ನಿ. ದಿಢೀರ್ ಟೊಮೊಟೊ ಬಾತ್ ಹೇಗೆ ಮಾಡೋದು ನೋಡಿ. ನಾನು ಒಂದು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4 ಈರುಳ್ಳಿ, 1-2 ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ದಿಢೀರ್ ಅಂತ ಟೊಮೊಟೊ ಬಾತ್. ಏನೂ ಇರಲಿಲ್ಲ ಮನೇಲಿ, ತೊಗೊಂಬಂದಿರಲಿಲ್ಲ. ಹಂಗಾಗಿ ಇದ್ದದ್ದಿಷ್ಟೇ. ಅವಳು ಬಾತ್ ಮಾಡು ಅಂತ ಹೇಳಿದ್ಲು. ಅದಕ್ಕೆ ತಾಳಪ್ಪ ಏನು ಮಾಡೋದು ಅಂಥೇಳಿ ದಿಢೀರ್ ಟೊಮೊಟೊ ಬಾತ್ ಮಾಡೋಣ ಅಂತ ಇರೋ ಮನೇಲಿ ಏನಿತ್ತು ಅದೇ ಐಟಮ್ಸಲ್ಲಿ ಹಾಕ್ತಾಯಿದ್ದೀನಿ. ಟೊಮೊಟೊ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಮತ್ತು ಚಕ್ಕೆ, 1-2 ಲವಂಗ ಹಾಕ್ಕೊಂಡು, ಆಮೇಲೆ ನಾನು ಯಾವುದೂ ಅಳತೆ ಪ್ರಮಾಣ ಇಲ್ಲ, ನನ್ನ ಕಣ್ಣು ಅಳತೆಲೇ ಮಾಡೋದು ನಾನು. ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಚಕ್ಕೆ, ಲವಂಗ ಇದೆಲ್ಲನೂ ಹಾಕ್ಕೊಂಡು ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ನೋಡಿ. ಫ್ರೈ ಮಾಡ್ಕೊತಾಯಿದ್ದೀನಿ. ಅದನ್ನು ಮಾಡಿಕೊಂಡು ಅದನ್ನು ನೀಟಾಗಿ ರುಬ್ಕೋಬೇಕು. ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು ನೋಡಿ, ಎಲ್ಲ ನೀಟಾಗಿ ಹುರ್ಕೊಂಡು ನೋಡಿ, ಕೆಂಪಾಗೋ ತನಕ, ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು, ಆಯಿತಾ. ದಿಢೀರ್ ಟೊಮೊಟೊ ಬಾತು. ನನ್ನ ಮಗಳು ಇದ್ದಕ್ಕಿದ್ದಂಗೆ ಏನಾದ್ರು ಒಂದು ಕೇಳ್ತಾಳೆ. ಅದಕ್ಕೋಸ್ಕರ ದಿಢೀರ್ ಟೊಮೊಟೊ ಬಾತ್ ಮಾಡೋಣ ಅಂತ ಐಡಿಯಾ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಅದೆಲ್ಲ ಹುರ್ಕೊಂಡಾದ್ಮೇಲೆ ಅದಕ್ಕೆ ಕಾಯಿ ಬಲ್ತಿರೋದು 4 ಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಒಂದು ಕಡೆಗೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆರೋ ತನಕ ಇಡಬೇಕು. ಹುರಿದಾಗಿದೆ, ತಣ್ಣಗಾಗೋ ತನಕ ಒಂದು ಕಡೆಗೆ ಇಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಜಾರಿಗೆ ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಬನ್ನಿ. ನೋಡಿ, ಎಲ್ಲ ನೀಟಾಗಿ ಜಾರಿಗೆ ಹಾಕಿದ್ದೀನಿ. ಈಗ ಮಿಕ್ಸಿಗೆ ಗ್ರೈಂಡ್ ಮಾಡೋಕ್ಕೆ ಇಟ್ಕೊಂಡು ಫಸ್ಟು ಪುಡಿ ಥರ ಮಾಡ್ಕೊತೀನಿ. ಫಸ್ಟು ಒಟ್ಟಿಗೆ ನೀರು ಹಾಕ್ಬಿಟ್ರೆ ಸಮಿಯೋದು ತುಂಬ ಕಷ್ಟ ಆಗುತ್ತೆ. ಪುಡಿ ಥರ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಜಾರಿಗೆ ನೀಟಾಗಿ ರುಬ್ಕೊಂಡು ನೋಡಿ, ಈ ಥರ ಪೇಸ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಈ ಥರ ಪೇಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಪೇಸ್ಟ್ ಮಾಡಿ ಇಟ್ಕೊಂಡ್ಮೇಲೆ ಈ ಕಡೆ ಒಲೆ ಮೇಲೆ ಕುಕ್ಕರ್ ಇಟ್ಟು ಒಗ್ಗರಣೆ ಹಾಕೋಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ತರಿಯಾಗಿ ಇರಬಾರ್ದು, ಸ್ವಲ್ಪ ನುಣ್ಣಗಿರಬೇಕು. ರುಬ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಅದು ಹೇಳಿದ್ನಲ್ಲ, ಯಾವುದಕ್ಕೂ ನಾನು ಸ್ಪೂನ್ ಅಳತೆ ಮಾಡ್ಕೊಳ್ಳಲ್ಲ. ನಾನೆಲ್ಲ ಎಷ್ಟೇ ಜನಕ್ಕೆ, ನಾನು 50 ಜನಕ್ಕೆ ಮಾಡಲಿ, 100 ಜನಕ್ಕೆ ಮಾಡಲಿ, 60 ಜನಕ್ಕೆ ಅಡುಗೆ ಮಾಡಲಿ, ನಾನು ಮಾಡ್ತೀನಿ. 50 ಜನ 60 ಜನದ ಅಡುಗೆ ಎಲ್ಲ ಮಾಡ್ತೀನಿ. ಹಬ್ಬದ ಅಡುಗೆಗಳು, ಕ್ಯಾಟ್ರಿಂಗ್ಗೆ ಎಲ್ಲ ಮಾಡಿಕೊಡ್ತೀನಿ ಕೂಡ ನಾನು. ಕ್ಯಾಟ್ರಿಂಗು ಕೂಡ ಕೆಲವು ಬಂದಾಗೆಲ್ಲ ವಡೆ ಆರ್ಡ್ರ್ ಬರುತ್ತೆ, ಮಧುರ ವಡೆ ಬರುತ್ತೆ, ಅಡುಗೆ ಬರುತ್ತೆ, ಅವೆಲ್ಲ ಆರ್ಡ್ರ್ ಬರುತ್ತೆ, ಮಾಡಿಕೊಡ್ತೀನಿ ನೋಡಿ. ಈಗ ಅದನ್ನು ಮಾಡಿಕೊಂಡು ಒಗ್ಗರಣೆಗೆ ಇಟ್ಟಿದ್ನಲ್ವ, ಇವಾಗ ಸಾಸಿವೆ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿ, ಕಡಲೆಬೇಳೆ, ಸಾಸಿವೆ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕ್ಕೋಬೇಕು. ಕುಕ್ಕರಲ್ಲಿ ಇಟ್ಕೊಂಡಿದ್ದು ನೋಡಿ, ಸಾಸಿವೆ ಹಾಕ್ಕೋತಾಯಿದ್ದೀನಿ. ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ಕೋತೀನಿ. ಕಡಲೆಬೇಳೆಯನ್ನು ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊತೀನಿ. ಸ್ವಲ್ಪ ಅದೊಂಚೂರು ಕೆಂಪಾಗೋವರೆಗೆ ಅದನ್ನು ಬಾಡಿಸ್ಕೊತೀನಿ, ಆಯಿತಾ. ನೀವು ಕೂಡ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದಿಢೀರ್ ಅಂತ ಮಾಡಿದ್ರೂ ಟೇಸ್ಟಾಗಿರುತ್ತೆ ಒಂಥರ. ಹಾಗಾಗಿ ನನ್ನ ಮಗಳಿಗೆ, ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಎಲ್ಲರೂ ಇಷ್ಟ ಮಾಡ್ತಾರೆ. ಹಾಗಾಗಿ ಕಡಲೆಬೇಳೆ ಹಾಕಿದೆ, ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊತೀನಿ. ಹಾಗಾಗಿ ನೋಡಿ, ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ದಿಢೀರ್ ಅಂತ ಏನಿದೆ, ಒಂದು 4 ಟೊಮೆಟೊ ಹಣ್ಣಿದೆ ಅಂದರೆ ಸಾಕು, ಆಯಿತಾ. ರೆಡಿ ಮಾಡ್ಕೊಬೋದು. ಒಂದು 2 ಈರುಳ್ಳಿ, ಒಂದು 4 ಟೊಮೆಟೊ ನೋಡಿ. ಇವಾಗ ಈರುಳ್ಳಿನ ಬಾಡಿಸ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬಾಡಬೇಕು. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಕಲರ್ ಚೇಂಜ್ ಆಗಿ ನೋಡಿ, ಒಲೆ ಮೇಲೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಹುರ್ಕೊತೀನಿ. ದಿಢೀರಾಗಿ ಮಾಡ್ಕೊಳ್ಳಿಪ್ಪ, ನೀವು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಹೇಳಿ ಹೇಗಿರುತ್ತೆ ಅಂತ. ನನ್ನ ಮಗಳು ಕೂತಿದ್ದಂಗೆ ಕೇಳ್ತಾಳೆ, ಏನಾದ್ರು ಒಂದು ಬಾತ್ ಮಾಡು. ಅವ್ಳಿಗೆ ಬಾತ್ ರೆಸಿಪಿನೇ ಜಾಸ್ತಿ ತುಂಬ ಇಷ್ಟ. ಅವಳು ಬಿಟ್ಟರೆ ಮಸಾಲೆ ದೋಸೆ ಇಷ್ಟಪಡ್ತಾಳೆ, ಆಯಿತಾ. ಹಾಗಾಗಿ ಅವಳು ಕೂತಿದ್ದಂಗೆ ಬಾತ್ ಅಂತಾಳೆ. ಹಾಗಾಗಿ ಇದನ್ನು ರೆಡಿ ಮಾಡೋಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಟೊಮೊಟೊ ಹಣ್ಣು ಹಾಕ್ಕೊತೀನಿ. ಈರುಳ್ಳಿ ಬಾಡಿದ್ಮೇಲೆ ನೋಡಿ, ಟೊಮೊಟೊ ಹಾಕ್ಕೊತಾಯಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ
ಬಾಡಂಗೆ ನೋಡ್ಕೋಬೇಕು, ಬಾಡಬೇಕದು ನೀಟಾಗಿ ಸ್ವಲ್ಪ ಬಾಡಿಸ್ಬೇಕು. ನೋಡಿ ಬಾಡಿಸ್ತಾಯಿದ್ದೀನಿ. ಏನು ಮಾಡ್ತೀರಾ ಇದ್ದಕ್ಕಿದ್ದಂಗೆ ಬಾತು ಗೀತು ಅಂತಾಳೆ, ಏನು ಇರುತ್ತೆ ಅದರಲ್ಲಿ ಮಾಡಬೇಕು, ತರಲಿಕ್ಕೆ ಹೋಗೋಕ್ಕೆ ಟೈಮ್ ಇರಲಿಲ್ಲ, ಹಂಗಾಗಿ ಮಾಡಿದೆ. ನೋಡಿ ಒಂಚೂರು ಅಡುಗೆ ಅರಿಶಿನ ಹಾಕ್ಕೊಂಡು ಬಾಡಿಸ್ತಾಯಿದ್ದೀನಿ. ಬಾಡಿಸ್ಕೊಂಡು ಮುಚ್ಚಿಟ್ಟೆ. ಅದು ಸ್ವಲ್ಪ ಚೆನ್ನಾಗಿ ಚೂರು ಮೆತ್ತಗಾಗಬೇಕೆಲ್ಲ ಬೆಂದು, ಆಮೇಲೆ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ತೀನಿ. ಆ ಮಸಾಲೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದು ನೋಡಿ ಇಟ್ಕೊಂಡಿದ್ವಿ ನೋಡಿ, ಅದೆಲ್ಲ ಮಸಾಲೆ ತೆಗೆದು ನೀಟಾಗಿ ಅದರೊಳಗಡೆ ಹಾಕಿ ಅದನ್ನು ಒಂಚೂರು ಬಾಡಿಸ್ಕೋಬೇಕು. ಒಂಚೂರು ಬಾಡಿಸ್ಕೊಂಡು ಇವಾಗ ನಾವು ಅದಕ್ಕೆ ನೀರು ಹಾಕ್ಕೋಬೇಕು. ಸ್ವಲ್ಪ ಜಾರನ್ನು ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಅದಕ್ಕೆ ಎಷ್ಟು ನೀರು ಹಾಕ್ಕೋಬೇಕು, ಅದನ್ನು ಹಾಕಬೇಕು. ನಾನು ಮೊದಲೇ ಹೇಳಿದ್ದೆ ಅಳತೆ ಪ್ರಮಾಣ, ನಾನು ಇಷ್ಟು ಅಕ್ಕಿಗೆ ಇಷ್ಟು ನೀರು, ಇಷ್ಟು ಲೋಟ ಅಕ್ಕಿಗೆ ಲೋಟ ಹಾಕಿ ನೀರು ಆ ಥರ ಎಲ್ಲ ಮಾಡಲ್ಲ. ಹಂಗಾಗಿ ನಾನು ಎಷ್ಟು ಬರುತ್ತೆ ಅದು ಕಣ್ಣು ಮಟ್ಟಾರನೇ ನಾನು ಯಾವತ್ತೂ ಅಡುಗೆ ಮಾಡೋದು. ಎಷ್ಟೇ ಜನಕ್ಕೆ ಮಾಡಿದ್ರು ಕಣ್ಣು ಮಟ್ಟಾರನೇ ಮಾಡೋದು ನಾನು. ಅಷ್ಟಕ್ಕೆ ಅಂದಾಜು ಎಷ್ಟು ಆಗುತ್ತೆ ಎಷ್ಟು ಸಾಕು ಅಂತ ನನಗನ್ಸುತ್ತೆ ಅದನ್ನ ಮಾಡ್ತೀನಿ. ಹಂಗಾಗಿ ಅಷ್ಟು ನೀರು ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಯಿತಾ ರೆಡಿ ಮಾಡ್ಕೋಬೇಕು. ನೋಡಿ ಅದು ಕುದಿ ಬರೋರ್ಗು ಒಂಚೂರು ಕುದಿ ಬರೋವರೆಗೂ ಒಂದು ಸ್ವಲ್ಪ ಕೈ ಆಡಿಕೊಂಡು ಇಡಬೇಕು. ಅದು ಕುದಿ ಬರಬೇಕು. ಆಮೇಲೆ ನೋಡಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನು ಬಿಡೋದು ಒಂದು 5 ನಿಮಿಷ. ನೋಡಿ ಮರಳಿಗೆ ಬಂದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅಕ್ಕಿ ತೊಳೆದಿಟ್ಕೊಂಡಿದ್ದೆಲ್ಲ ಅಕ್ಕಿನ ಅದರೊಳಗಡೆ ಹಾಕ್ತಾಯಿದ್ದೀವಿ. ಅದು ಹಾಕ್ಬಿಟ್ಟು ನೀಟಾಗಿ ಕೈ ಆಡಿಬಿಟ್ಟು ಮತ್ತೆ ನೋಡಿ ಕುಕ್ಕರಲ್ಲಿ ಹಂಗೆ ಕೈ ಆಡಿಬಿಟ್ಟು ಮುಚ್ಚಿ ಇಡ್ತೀನಿ. ನಾನು ಕುಕ್ಕರಲ್ಲಿ ಕೂಗ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ಅಲ್ಲಿ ಒಗ್ಗರಣೆ ಹಾಕಿದ್ದೀನಲ್ಲ ಅದನ್ನು ಮುಚ್ಚಿ ಕುದಿಯೋಕ್ಕೆ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಹಂಗೆ ಮುಚ್ಚಿ ಇಡ್ತೀನಿ. ಅದೇ ಅಷ್ಟೇ, ಹೀಗೆ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ರೆ ಅದು ಹಾಗೆ ಬೇಯಬೇಕು, ಅದರಲ್ಲೇ ಬೇಯಬೇಕು. ನಾನು ಕೂಗ್ಸಲ್ಲ, ಅದರಲ್ಲೇ ಬೆಂದರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗುತ್ತೆ ನೋಡಿ, ಫಸ್ಟ್ ಕ್ಲಾಸಾಗಿರುತ್ತೆ. ನೀವು ಟ್ರೈ ಮಾಡಿ. ಮೊಸರು ಬಜ್ಜಿ ಮಾಡ್ಕೊಬೋದು, ಚಟ್ನಿ ಮಾಡ್ಕೊಬೋದು, ಯಾವ್ದು ಮಾಡಿಕೊಂಡ್ರೂ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮ್ಗೆ ಇನ್ಯಾವ ರೆಸಿಪಿ ಬೇಕು ಹೇಳಿ.